ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಮತ್ತು ಅವರು ಬರೆದಂಥ ಕೃತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈಗ ತರಗತಿನ ಪ್ರಾರಂಭ ಮಾಡ್ತಾನೆ. ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗಳು ಮತ್ತು ಅವರ ಕೃತಿಗಳು. ಮೊದಲನೇದಾಗಿ ಭಾರತಕ್ಕೆ ಬಂದಂಥ ಪ್ರವಾಸಿಗರಲ್ಲಿ ಮೆಗಾಸ್ತನೀಸ್ ಕೂಡ ಒಬ್ಬರು. ಇವರು ಮೌರ್ಯ ಸಾಮ್ರಾಜ್ಯದ ದೊರೆಯಾದಂಥ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗ್ರೀಕ್ ಪ್ರವಾಸಿಯಾಗಿ ಬರ್ತಾರೆ. ಇವರು ಆ ಒಂದು ತಮ್ಮ ಪ್ರವಾಸದ ಅನುಭವವನ್ನು ತನ್ನ ಗ್ರಂಥವಾದಂಥ ಇಂಡಿಕಾದಲ್ಲಿ ಹಂಚ್ಕೊಂಡಿದ್ದಾರೆ. ಮೆಗಾಸ್ತನೀಸ್ ತನ್ನ ಪ್ರವಾಸದ ಬಗ್ಗೆ ಬರೆದಿರುವಂಥ ಗ್ರಂಥ ಇಂಡಿಕಾ. ಮೆಗಾಸ್ತನೀಸ್ ಬರೆದ ಗ್ರಂಥ ಇಂಡಿಕಾ ಆಗಿದೆ. ಇನ್ನು ಫಾಯಿಯಾನ್ ಚೀನಾದ ಬೌದ್ಧ ಪ್ರವಾಸಿ. ಇವರು ನಮ್ಮ ಗುಪ್ತ ಸಾಮ್ರಾಜ್ಯದ ಎರಡನೇ ಚಂದ್ರಗುಪ್ತ ಮತ್ತು ವಿಕ್ರಮಾದಿತ್ಯನ ಕಾಲದಲ್ಲಿ ಭಾರತಕ್ಕೆ ಬರ್ತಾರೆ. ಇವರು ಬರೆದಂಥ ಕೃತಿ ಯಾವುದಪ್ಪ ಅಂದರೆ ಗೋಕೋಕಿ ಅನ್ನುವಂಥ ಕೃತಿಯನ್ನು ಇವರು ಬರೀತಾರೆ. ಇನ್ನು ಮತ್ತೊಬ್ಬ ಚೀನಾ ದೇಶದ ಬೌದ್ಧ ಪ್ರವಾಸಿ ಯುಯಾನ್ ಸ್ಯಾಂಗ್ ಅವರು ವರ್ಧನ ವಂಶದ ಒಂದು ಕಾಲದಲ್ಲಿ, ಅಂದರೆ ವರ್ಧನರ ಪ್ರಸಿದ್ಧ ದೊರೆಯಾದಂಥ ಹರ್ಷವರ್ಧನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾರೆ. ಇವರು ತಮ್ಮ ಪ್ರವಾಸದ ಅನುಭವಗಳನ್ನು ಯಾವಾಗ ಒಂದು ಗ್ರಂಥದಲ್ಲಿ ಬರೆದಿದ್ದಾರೆ ಅಂದರೆ ಸಿಯುಕಿ ಅನ್ನುವಂಥದ್ದು ಯುಯಾನ್ ಸ್ಯಾಂಗ್ ಬರೆದಂಥ ಒಂದು ಗ್ರಂಥವಾಗಿದೆ. ಇನ್ನು ಇಬ್ನ ಬಟೂಟ್ ಅನ್ನೋರು ಬರ್ತಾರೆ. ಇವರು ತುಘಲಕ್ ವಂಶದ ದೊರೆಯಾದಂಥ ಮಹಮ್ಮದ್ ಬಿನ್ ತುಘಲಕ್ಕನ ಒಂದು ಕಾಲದಲ್ಲಿ ಇಬ್ನ ಬಟೂಟ್ ಬರ್ತಾರೆ. ಇವರು ಬರೆದಂಥ ಕೃತಿ ಯಾವುದಪ್ಪ ಅಂದರೆ ರೆಹಲಾ ಅನ್ನುವಂಥದ್ದು ಇಬ್ನ ಬಟೂಟ ಅವರ ಒಂದು ಕೃತಿಯಾಗಿದೆ. ಇನ್ನು ಮಾರ್ಕೋ ಪೋಲೋ ಇವರು ವೆನಿಷಿಯಾದ ಒಬ್ಬ ಪ್ರವಾಸಿ. ಇವರು ಒಂದು ಗ್ರಂಥವನ್ನು ಬರೀತಾರೆ. ಈ ವೆನಿಷಿಯಾದಿಂದ ಬಂದಂಥ ಈ ಮಾರ್ಕೋ ಪೋಲೋ ಈ ಕಾಲದಲ್ಲಿ ಇವರು ಪಾಂಡ್ಯರು ಆಡಳಿತ ಮಾಡ್ತಾ ಇರ್ತಾರೆ. ಈ ಮಾರ್ಕೋ ಪೋಲೋ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಪಾಂಡ್ಯರು ಆಡಳಿತ ಮಾಡ್ತಾ ಇರ್ತಾರೆ. ಇವರು ಒಂದು ಬುಕ್ಕನ್ನು ಬರೀತಾರೆ, ದಿ ಬುಕ್ ಆಫ್ ಸರ್ ಮಾರ್ಕೋ ಪೋಲೋ ಅನ್ನುವಂಥದ್ದು. ಭಾರತದ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಗಳನ್ನು ಕುರಿತು ಈ ಒಂದು ಗ್ರಂಥದಲ್ಲಿ ಬರೆದಿದ್ದಾರೆ. ಈ ಒಂದು ಗ್ರಂಥ ಏನಾಗುತ್ತೆ ಅಂದರೆ ಏಷ್ಯಾದ ಬಗ್ಗೆ ಯುರೋಪಿಯನ್ನರಿಗೆ ಒಂದು ಒಲವು ಬರುತ್ತೆ. ವ್ಯಾಪಾರ ಪದಾರ್ಥಗಳನ್ನು ಹುಡುಕಿಕೊಂಡು ಸಮುದ್ರಯಾನ ಕಂಡು ಹಿಡಿಯೋದಕ್ಕೆ ಒಂದು ಪ್ರೇರಣೆ ಆಗ್ತದೆ. ಈ ಮಾರ್ಕೋ ಪೋಲೋವಿನ ದಿ ಬುಕ್ ಆಫ್ ಸರ್ ಮಾರ್ಕೋ ಪೋಲೋ ಅನ್ನುವಂಥ ಗ್ರಂಥ ಯುರೋಪಿಯನ್ ನಾವಿಕರಿಗೆ ಒಂದು ಸಹಾಯ ಆಗ್ತದೆ ಅನ್ನುವಂಥದ್ದು ತಿಳಿದುಬರ್ತದೆ. ಇನ್ನು ಅಲ್ಬೆರೋನಿ ಮಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಬೆರೋನಿ ಬರ್ತಾನೆ. ಮಹಮ್ಮದ್ ಗೋರಿ ಗಜನಿಯ ಜೊತೆ ಅಲ್ಬೆರೋನಿ ಬರ್ತಾನೆ. ಇವನು ಬರೆದಂಥ ಕೃತಿ ಯಾವುದಪ್ಪ ಅಂದರೆ ತಾರಕಿ ಹಿಂದ್ ಅಥವಾ ತೈಕಿ ಹಿಂದ್ ಅನ್ನುವಂಥ ಕೃತಿಯನ್ನು ಬರೀತಾನೆ. ಇನ್ನು ಅಲ್ ಮಸೂದಿ ಇವನೊಬ್ಬ ಅರಬ್ ಪ್ರವಾಸಿ. ಇವನು ಭಾರತಕ್ಕೆ ಸುಮಾರು ಸಾರಿ ಭೇಟಿ ನೀಡ್ತಾನೆ. ಭಾರತದ ಒಂದು ಪರಿಸ್ಥಿತಿಯನ್ನು, ಭಾರತದ ಒಂದು ಆರ್ಥಿಕತೆ, ಸಾಮಾಜಿಕತೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತನ್ನ ಗ್ರಂಥದಲ್ಲಿ ಬರೆದಿದ್ದಾನೆ. ಆ ಗ್ರಂಥ ಯಾವುದಪ್ಪ ಅಂದರೆ ಮುರುಜ್ ಉಲ್ ಜಿಯಾಬ್ ಅನ್ನೋದು ಅಲ್ ಮಸೂದಿಯ ಒಂದು ಕೃತಿಯಾಗಿದೆ. ಇನ್ನು ಥಾಮಸ್ ರೋ ಇವರೊಬ್ಬರು ಇಂಗ್ಲೀಷ್ ಪ್ರವಾಸಿ, ಇಂಗ್ಲೆಂಡ್ನ ಒಬ್ಬ ಪ್ರವಾಸಿ. ಅಂದರೆ ಇವರು ಬರೆದಂಥ ಗ್ರಂಥ ಯಾವುದಪ್ಪ ಅಂದರೆ ಜರ್ನಲ್ ಆಫ್ ದಿ ಮಿಷನ್ ಟು ದಿ ಮೊಘಲ್ ಎಂಪೈರ್. ಅಂದರೆ ಈ ಇಂಗ್ಲೀಷರು ಭಾರತಕ್ಕೆ ಬಂದು ತಮ್ಮ ವ್ಯಾಪಾರದ ಹಕ್ಕನ್ನು ಈ ಮೊಘಲ್ ಸಾಮ್ರಾಟರಿಂದ ಪಡ್ಕೊಳ್ತಾರೆ. ಅದಕ್ಕೆ ಸರ್ ಥಾಮಸ್ ರೋ ಕೂಡ ಕಾರಣೀಭೂತನಾಗ್ತಾನೆ. ಆ ಮೂಲಕ ಅವರು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1600ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಸರ್ ಥಾಮಸ್ ರೋ ಬರೆದಂಥ ಒಂದು ಕೃತಿ ಯಾವುದಪ್ಪ ಅಂದರೆ ಜರ್ನಲ್ ಆಫ್ ದಿ ಮಿಷನ್ ಟು ದಿ ಮೊಘಲ್ ಎಂಪೈರ್ ಅನ್ನುವಂಥದ್ದು ಇವರ ಕೃತಿ ಆಗಿದೆ. ಇನ್ನು ಫ್ರಾಂಕೋಯಿಸ್ ಬರ್ನಿಯರ್ ಅಂಥೇಳಿ ಇವರು ಕೂಡ ವೆನಿಷಿಯನ್
ಪ್ರವಾಸಿ. ಇವರು ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಪಯಣಗಳು ಅನ್ನುವಂಥದ್ದನ್ನು ಬರೀತಾರೆ. ಇವರು ಮೊಘಲ್ ಸಾಮ್ರಾಜ್ಯದ ದೊರೆಯಾದಂಥ ಏನು ಶಾಜಾನ್ ಇರ್ತಾನೆ, ಆ ಸಂದರ್ಭದಲ್ಲಿ ಇವರು ಭಾರತಕ್ಕೆ ಭೇಟಿ ಕೊಡ್ತಾರೆ. ನಂತರದಲ್ಲಿ ದಾರ್ಶುಕೋನು ಕೂಡ ಇವರ ಕಾಲದಲ್ಲಿ ದಾರ್ಶುಕೋ ಅನ್ನೋರಿಗೂ ಕೂಡ ಇವರು ವೈದ್ಯರಾಗಿ ಕೆಲಸ ಮಾಡ್ತಾರೆ. ಮತ್ತು ತಮ್ಮ ಭಾರತದ ಪ್ರವಾಸದ ಅನುಭವಗಳನ್ನು ತಮ್ಮ ಕೃತಿಯಾದ ಮೊಘಲ್ ಸಾಮ್ರಾಜ್ಯದಲ್ಲಿ ಪಯಣಗಳು ಅನ್ನುವಂಥ ಕೃತಿಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು ಮತ್ತೊಬ್ಬ ಪ್ರವಾಸಿ ಬರ್ತಾರೆ, ನಿಕೋಲೋ ಕಾಂಟಿ. ಇವರೊಬ್ಬರು ಅರಬ್ ಪ್ರವಾಸಿ. ಇವರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡ್ತಾರೆ. ಇವರ ಒಂದು ಕೃತಿ ಹಿಸ್ಟೋರಿಯಾ ಡಿ ವೆರೈಟೈಟ್ ಪಾರ್ಚುನೆ ಅನ್ನುವಂಥದ್ದು ಇವರ ಕೃತಿಯಾಗಿದೆ. ಇವರು ವಿಜಯನಗರ ಸಾಮ್ರಾಜ್ಯದ ದೊರೆಯಾದ 1ನೇ ದೇವರಾಯನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾರೆ. ಇವರ ಕೃತಿ ಹಿಸ್ಟೋರಿಯಾ ಡಿ ವೆರೈಟೈಟ್ ಪಾರ್ಚುನೆ ಅಂತ ಹೇಳ್ಬಿಟ್ಟು. ಇನ್ನು ಮತ್ತೊಬ್ಬ ಅರಬ್ ಪ್ರವಾಸಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಭೇಟಿ ಕೊಡ್ತಾನೆ. ಅವರು ಯಾರಪ್ಪ ಅಂದರೆ ಅಬ್ದುಲ್ ರಜಾಕ್. ಇವರು ಕೂಡ 2ನೇ ದೇವರಾಯನ ಕಾಲದಲ್ಲಿ ಬರ್ತಾರೆ. ಇವರ ಒಂದು ಕೃತಿ ಮತ್ಲಾ ಉಸ್ ಸುದೈನ್ ವಾ ಮಜ್ಮಾ ಹುಲ್ ಬಹ್ರೇನ್ ಅನ್ನುವಂಥ ಒಂದು ಕೃತಿ ಇದಾಗಿದೆ. ಇವರು ನಮ್ಮ ಭಾರತದ ಪರಿಸ್ಥಿತಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಪರಿಸ್ಥಿತಿ ಹೇಗಿತ್ತು, ಅವರ ಒಂದು ಸಂಪದ್ಭರಿತವಾಗಿತ್ತು ವಿಜಯನಗರ ಸಾಮ್ರಾಜ್ಯ, ಹಂಪಿಯ ಪರಿಸ್ಥಿತಿ ಹೇಗಿತ್ತು, ಹಂಪಿಯ ಶಿಲ್ಪಕಲೆ ಹೇಗಿತ್ತು, ವಿಜಯನಗರ ಸಾಮ್ರಾಜ್ಯದಲ್ಲಿ ಜನರು ಹೇಗಿದ್ದರು ಅನ್ನುವಂಥ ಎಲ್ಲ ವಿಚಾರಗಳನ್ನು ಅಬ್ದುಲ್ ರಜಾಕ್ ತಮ್ಮ ಗ್ರಂಥವಾದಂಥ ಮತ್ಲಾ ಉಸ್ ಸುದೈನ್ ವಾ ಮಜ್ಮಾ ಹುಲ್ ಬಹ್ರೇನ್ ಅನ್ನುವಂಥ ಕೃತಿಯಲ್ಲಿ ಹೇಳಿದ್ದಾರೆ. ಇದಿಷ್ಟು ಭಾರತಕ್ಕೆ ಭೇಟಿ ನೀಡಿದ ಪ್ರಮುಖ ವಿದೇಶಿ ಪ್ರವಾಸಿಗಳು ಮತ್ತು ಅವರ ಕೃತಿಗಳಾಗಿವೆ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ.